ಈಗಾಗಲೇ ನಾನು ರೈತರಿಗೆ ಭೇಟಿ ಆಗೋಕ್ಕಿಂತ ಮುಂಚೆನೆ ನಾನು ಕೇಂದ್ರ ಸರ್ಕಾರಕ್ಕೆ ಹೋಗಿ ಸಂಬಂಧಪಟ್ಟ ಮಂತ್ರಿಯವರಿಗೆ ನಾನು ಇವರ ವಿನಂತಿಯನ್ನು ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ. ಅದು ಪ್ರೊಸೆಸ್ನಲ್ಲಿ ಅದ ಅಂತೇಳಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ಇವ್ರು ಮಾಡ್ತಾರೋ ಏನು ಅವ್ರು ಮಾಡ್ತಾರೋ ನನಗೆ ಗೊತ್ತಿಲ್ಲ, ಒಟ್ಟಾರೆ ಪ್ರೊಸೆಸ್ನಾಗ ಅದ. ನಾನು ಈಗೂ ಕೂಡ ನಾಳೆ ಅಸೆಂಬ್ಲಿನಲ್ಲಿ ಪಾರ್ಲಿಮೆಂಟ್ನಲ್ಲಿ ಪ್ರಶ್ನೆ ಹಾಕ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಏಮ್ಸ್ ಅಂತಲ್ಲ, ಏಮ್ಸ್ ತರ ಇರ್ಬೇಕು ಅಂತ. ಅದು ಏಮ್ಸ್ ಅಂದ್ರೆ ಅದು ವಿಪರೀತ ಖರ್ಚು ಬರ್ತದ. ಸೆಂಟ್ರಲ್ ಮೆಡಿಕಲ್ ಕಾಲೇಜ್ ಯಾವ್ದ್ರಿ? ಸೆಂಟ್ರಲ್ ಮೆಡಿಕಲ್ ಅದೇ ರೀ, ಮೆಡಿಕಲ್ ಕಾಲೇಜ್ ಸಲುವಾಗಿ ನಾನು ಭೇಟಿಯಾಗಿ ಹೇಳಿದ್ದು ಅವರಿಗೆ. ಅದು ಒಟ್ಟಾರೆ ಸರ್ಕಾರದವ್ರು ಮಾಡಬೇಕು, ಪ್ರೈವೇಟ್ ಕೈಯಲ್ಲಿ ಸಿಗಬಾರ್ದು ಅಂತ ಅಷ್ಟೇ. ನೀವೇನೇ ಮಾಡ್ರಿ ಅಥವಾ ಅವ್ರೇನೇ ಮಾಡ್ರಿ. ಸಿಎಂ ದುಡ್ಡು ಇಲ್ಲ ಅಂತ ಹೇಳಿರ್ಬೋದ್ರಿ, ಆದ್ರೆ ನಾವು ಹಂಗೆ ಹೇಳಿಲ್ಲಲ್ಲ. ಈಗ ನಾನಂತೂ ಕೊಟ್ಟು ಬಂದೀನಿ, ನೋಡೋಣ ಪ್ರೊಸೆಸ್ನಾಗ ಅದ. ನಿಮ್ಮ ಲೇಟೆಸ್ಟ್ ಏನಾಗ್ಯದ ಅನ್ನೋದು ಪಾರ್ಲಿಮೆಂಟ್ ಬಂದ ಮೇಲೆ ತಿಳಿಸ್ತೀನಿ. ಈಗ ಮೆಡಿಕಲ್ ಕಾಲೇಜ್ಗಳು ಸರ್ಕಾರದ ಅವ್ರದ್ದು ಫೈನಾನ್ಷಿಯಲ್ ನಿರ್ಣಯ ಮಾಡಬೇಕು ಅಂತ ರಾಜ್ಯನೇ ಮಾಡಬೇಕು. ಅವ್ರ ಜೊತೆಗೆ ಅವರು ಅದು ಈಗೇನೆ ಅಲ್ಲ, ಬಹಳ ದಿವಸ ಹಿಂದಿನಿಂದ ನಡೆದದ. ಇವ್ರು ಮಾಡ್ಲಿಕ್ಕೆ ತಯಾರಿಲ್ಲ, ಮಾಡ್ಬೇಕಾಗಿತ್ತು. ಯಾಕೆ ನಿಂತ್ಕೊಂಡು ಕೂತೀರಿ? ಮಾಡ್ಬೇಕಿತ್ತು, ನಾವು ಸರ್ಕಾರದವ್ರು ಮಾಡ್ತೇವೆ ಅಂತ ಮಾಡಲಾಗ್ಯಾರ. ಅದಕ್ಕಾಗಿ ಇವ್ರು ಮಾಡೋದಿಲ್ಲ ಅನ್ನೋ ಕಾರಣಕ್ಕೆ ನಾನು ತಗೊಂಡೋಗಿ ಏನಾದರೂ ಒಂದು ವ್ಯವಸ್ಥೆ ಮಾಡಿರಿ ಅಂತೇಳಿ ನಾನು ಪ್ರಧಾನಮಂತ್ರಿ ಇವ್ರು ಸಂಬಂಧಪಟ್ಟ ಮಂತ್ರಿಗಳಿಗೆ ಹೇಳಿ ಭೇಟಿಯಾಗಿ ಕೊಟ್ಟು ಬಂದಿದ್ದೀನಿ, ಮೀಟಿಂಗ್ ಮಾಡಿ. ಬಿಜೆಪಿಯವರು ಹೆಂಗ್ ಡೆಲಿಗೇಷನ್ ಮಾಡ್ತಾರೆ ಹಂಗೆ ಹೋಗಿ ಅದು ಮಾಡ್ಬೇಕಲ್ಲ. ಯಾಕೆ ನೀವು ರೊಕ್ಕ ಇಲ್ಲ ಅಂತ ಹೇಳಿ ಮೆಡಿಕಲ್ ಕಾಲೇಜ್ ತರಬೇಕು, ಬಿಜೆಪಿಯವರು ಹೋರಾಟ ಮಾಡ್ಬೇಕು. ಅದು ಸೆಂಟ್ರಲ್ಲೇ ಓಕೆ, ಅದು ಬಂದದ್ದು ಒಳ್ಳೇದು, ಅದು ಯಾರು ವಿರೋಧ ಇಲ್ಲ. ರಾಜ್ಯ ಸರ್ಕಾರದ್ದು ಇದಿಲ್ಲ, ಅದು ವಿರೋಧ ಪಕ್ಷದಲ್ಲಿ ಹೇಳದ್ದು ಮಾಡೋಣ, ನಾವು ಹೋಗಿ ಹೇಳೋಣ.